ಹಾಯ್, ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಲಾಗ್ ಹಾಕಿ ಕೆಂಪಣ್ಣ ನಿಮ್ಮ ಲಾಗ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಬಂದಿದ್ದು ಕಮೆಂಟು. ಅಂದರೆ ಇದೇ ಥರ ಕಮೆಂಟು ಡೈಲಿ ಬರ್ತಾ ಇರ್ತವೆ, ಲಾಗ್ ಮಾಡಿ ಅಂತ. ಬಟ್ಟು 10-15 ನಿಮಿಷ ನಾವು ಏನಾರು ಅಲ್ಲಿ ಲಾಗ ಮಾಡಬೇಕು ಅಂತಂದರೆ ಏನಾದರೂ ಒಂದು ಕಾನ್ಸೆಪ್ಟು ಏನಾದರೂ ಇರಬೇಕು. ಸುಮ್ಮನೆ ಲಾಗ್ ಇವನಿಗೇನು ತಲೆಕೆಡಾಗಿದ್ದದ ಅಂತಾರೆ. ಮಾಮೂಲಿ ಈಗ ಏನೋ ಒಂದು 4 ಪೈಸಾ ಬರ್ತದೆ, 4 ಆಣೆ ಬರ್ತದೆ ಅಂತಲೂ ಏನು ಬೇಕಾವೆಲ್ಲ ಮಾಡೋಕ್ಕಾಗಲ್ವಲ್ಲ. ಏನಿಲ್ಲ, ಇವತ್ತಿನ ಲಾಗ್ ಸ್ಪೆಷಲ್ಲು ನೋಡೋಣ. ಎಲ್ಲ ನಮ್ಮ ಬೈಕ್ಲೆಲ್ಲ ಅಲ್ಲೇ ಪ್ರೆಸ್ ಆಗೋರೆ ನೋಡಿ. ಇಬ್ರಿಗೂ ನಾನೇ ನೀರು ಊದೆ ಸ್ನಾನ ಮಾಡಿಸ್ದೆ ಇಬ್ರೂ. ಈಗ ನಾನು ಸ್ನಾನ ಮಾಡಾಗದೆ. ಈಗ ಎಲ್ಲ ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಸ್ವಲ್ಪ ಮಂಡ್ಯ ಹೋಗಬೇಕು. ಮಂಡ್ಯದಿಂದ ಇನ್ನೊಂದು ಕಡೆ ಹೋಗಬೇಕು. ಈ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿದ್ದಾರಲ್ಲ, ಆ ಉದ್ದೇಶಕ್ಕೋಸ್ಕರ ಸೌಂಡು ಅಲ್ಲಿ ಅಯ್ಯಪ್ಪ ಸ್ವಾಮಿದು ಬ್ಯಾಕ್ಗ್ರೌಂಡಲ್ಲಿ ಅದು ಬರ್ತೈತೆ. ಊಟ ಆಯ್ತಿರಲ್ಲ ನಿಮ್ಮದು? ಹಾಂ, ಇಲ್ಲ, ನಿಜ ಹೇಳ್ಬೇಕು. ನೀನು 2 ತಟ್ಟೆ ತಿಂದಲ್ಲ? ಹಾಂ, ತಿಂದಿಲ್ವಾ? ಎಲ್ಲಿ ತಿಂದೇ ಇಲ್ಲ? ಹಾಂ, ಆಯಿತು. ಈಗ ಊಟ ಕೊಡಬೇಕು, ನಾನು ಊಟ ಮಾಡಬೇಕು. ಏನು ಸ್ಪೆಷಲ್ ಇವತ್ತು? ಊಟ ಸ್ಪೆಷಲ್ಲು ಏನೋ ಒಂದು ಸ್ವಲ್ಪ ಆದಷ್ಟು ಈ ವಿಡಿಯೋ ಮುಖಾಂತರ ತಿಳಿಸಮ್ಮ. ವೆಲ್ಕಮ್ ಟು ಮೈ ಹೌಸ್. ಯಾಕೂ ಬೇಡವಾ? ಹಿಂಗೆ ಬೇಡವಾ? ಆಯ್ತು ಬಾ, ನಾನೇ ಇಟ್ಕೊಂಡ್ಬಿಡ್ತೀನಿ. ಬೇಡ ಅಂದಮೇಲೆ ಇನ್ನು ಊಟ ಕೇಳಬೇಡ್ದು. ಕೇಳಿದ್ರೆ ಹಾಂ ಗೊತ್ತಲ್ಲ, ಬಿಸ್ಕೆಟು ಬಲ ಅನ್ನ ಎಲ್ಲಿ ತರ್ಲ? ಕುಕ್ಕರಲ್ಲಿ ಏನ್ ತಟ್ಟೆ ಹೆಂಗೆ ಎಲ್ಲ ದದ್ದಿ ಹೆಂಗೆ ಇಲ್ಲಿ ಕೊಳೆನೇ ಇದೆಕಲ್ಲ ಇದ್ರಲ್ಲಿ ತಟ್ಟೆಲಿ. ತಟ್ಟೆನಾರ ನ್ಯಾಯವಾಗಿ ತೊಳೆದಿದ್ದಲ್ಲ, ತಟ್ಟೆನೂ ನಾವು ತೊಳ್ಕೋಬೇಕು. ಎಲ್ಲ ಬೂದ್ಗೆ ಆ ಸೋಪ್ ಹಾಕ್ಬಿಟ್ಟು ತೊಳೆದೊಳ ಹೆಂಗ ಕಣೆ, ಸೋಪ್ ಹಾಕ್ಬಿಟ್ಟು ಹಂಗೆ ಇಲ್ಲ ಅಂತ ನೀಟಾಗಿ ತೊಳೆಯಮ್ಮ ಅಂದಳ. ಕುಕ್ಕರು ಏರ್ ಹೋಗಿದ್ದದ ಅನ್ನಕ್ಕೆ ಇಲ್ಲ, ಇಲ್ಲಿ ಇದೆ, ಅದು ನೆಲದಲ್ಲಿ ಬಿದ್ದದೆ. ಅದು ನೆಲದಲ್ಲಿ ಬಿದ್ದದೆ, ಅದನ್ನು ತೊಳೆದಿಲ್ಲ. ಇನ್ನೇನು ಬೈಕ್ಲಿಗೆ ಎಲ್ಲ ಇನ್ಫೆಕ್ಷನ್ ಆಗಿದೆಯಾ? ಏನು ಅದೇ ಬಿದ್ದೋಯ್ತವಲ್ಲ, ನೀನ್ ಬೇಡ ಅಂದೆ, ಹೋಯ್ತಾ ಇರ್ಬೇಕು ಸುಮ್ನೆ. ಕಿಚ್ಚಿತಾನೆ ನಿಂಗೆ ಅಪ್ಪ, ಹೋಲಿ ಅಂತ ಹಾಕೊಡ್ತಾವ್ನಿ. ನೀರೇ ಇಲ್ವಲ್ಲ ಇದ್ರಲ್ಲೂ ಇಲ್ವಲ್ಲ ನೀರು. ಒಡೆಯೋದು ಪಡೆಯೋದು ಮಾಡಿದ್ರೆ ಅನ್ನೂ ಇಲ್ಲ, ಏನೂ ಇಲ್ಲ, ಹೋಯ್ತಾ ಇರ್ಬೇಕು ಕಡ್ದೆ ನಿಮ್ಮೂರ್ಗೆ. ಕಾಣ್ತದಲ್ಲ? ಇಲ್ಲೇ ಕುಕ್ಕರಲ್ಲೇ ಹೊಡೆದ್ಬಿಡ್ತೀನಿ. ನನಗೆ ಕ್ವಾಪ್ ಹತ್ತಿದ್ರೆ ಸುಮ್ಮನೆ ಇರ್ಬೇಕು. ಕುಕ್ಕರ್ ಹೊಡೆದ್ರೆ ನಿಮ್ಮ ಅಜ್ಜಿ ಊರಿಗೆ ಹೋಗ್ಬೇಕು ಅಂಗಡಿ. ಕಾಣ್ತದಲ್ಲ? ಏನ್ ಮೂಗಂಡ್ಗ ಬದನೆಕಾಯಿ ಅವಲ್ಲಪ್ಪ? ಬದನೆಕಾಯಿ ಎಡಕ್ ಮುಡ್ಗವಳೆ. ಇನ್ನೇನು ಹಾಕ್ತಾನೆ, ತರಕಾರಿ ಹಾಕ್ಬಾರ್ದ? ಹಂಗೆ ಮೂಲಂಗಿ ಸಾರು ಮಾಡ್ಬೇಕು. ನಿಂಗೆ ಮಸಪ್ ಸಾರ ಹಂಗೆ ಮಾಡ್ಬೇಕಾ ಹೇಳು? ನೀನು ಅವನ ಕಡೆ ಕೊಯ್ಸ್ಕ ಮಾತಾಡ್ತಾನೆ. ಸೌಟು ಮುಸುಡಿ ಕಿತ್ತ ಹೋಗ್ಬೇಕು ನಿಮ್ಮ ಅವನ್ಗೆ. ನೋಡ್ತೀನಿ ಹೊಡೆದ್ರೆ ಮಾತಾಡ್ತಾನೆ. ಅವ್ನು ವಹಿಸ್ಕೊಂಡಿ ಹಿಡ್ಕೊ, ಎಲ್ಲ ನಡಿಲ ಹಿಡ್ಕೊ. ಕಲ್ಸ್ಕೊಂಡು ತಿನ್ಬೇಕು ಪಟಾಪಟ್ನ. ಇಲ್ಲ ಹಿಂದೆ ಕೂತ್ಕೋ. ಅವೆಲ್ಲ ಕೂತ್ಕೋ. ಎಲ್ಲ ಪಟಾಪಟ್ನೆಲ್ಲ ಪಟಾಪಟ್ ತಿನ್ಕ. ಟೈಮ್ ಆಯ್ತು. ಮಾಡೋರಿ ನಾಟಕವ ನಿಮ್ಗೇನು? ಜೋಬಲ್ ಕಾಸು ಬೇರೆ ಇಲ್ಲ. ಇಲ್ಲ ಸಿಟಿಗೆ ಹೋಯ್ತು ಅಂದ್ರೆ ಯಾವ್ದಾರ ಆಸ್ಪತ್ರೆಗೆ ಹೋಯ್ತು ಅಂತಂದ್ರೆ ಕಮ್ಮಿ ಅಂದ್ರೆ ಒಂದು 5,000 ರೂಪಾಯಿ ಇರ್ಬೇಕು ಜೋಬಲ್ಲಿ. ಹಂಗಾಗದೆ ಇವತ್ತು. ಏನ್ ಮಾಡೋದು? ಯಾವ ಜೋಬಲ್ಲಪ್ಪ? ಯಾರಪ್ಪ ಕೊಟ್ಟಿರಿ ನನಗೆ? ಯಾವ ಜೋಬಲ್ಲಿ ಇದ್ದದು?
ನಾಳೆ ನೆನ್ನೆ ನಾನು ಮಡಿಕನ್ನ ಯಾರು ಕೊಟ್ರು? ಓ ಅಂಗಡಿಲಿ ಅಂಗಡಿಯವ್ರು ಕೊಟ್ರ ನನಗೆ. ಅಂಗಡಿಗೆ ನಾನೇನು ಅಲ್ಲಿ ಬಡ್ಡಿ ಸಾಲ ಕೊಟ್ಟಿದ್ದಾನಾ? ನಾನೇ ಸಾಲ ಇಸ್ಕೊಂಡಿವ್ನಿ. ಹಾಂ ಆಯಿತು. ಓ 20 ರೂಪಾಯಿ ಕೊಟ್ಟವ್ರೆ. ಆಯಿತು, ಈಗ ಕೊಟ್ಟು ಕಳಿಸ್ತೀನಿ ನಿಮಗೆ. ಬಸ್ ಚಾರ್ಜ್ ಫ್ರೀ. ಹೋಗಿ ತೋರ್ಕೊ ಬನ್ನಿ. ಹಂಗಾರೆ 20 ರೂಪಾಯಿ ಕೊಡ್ತೀನಿ. ಎಂದ ಏನ ಏನ ಏರ್ ಪಂಪ್? ಏನು ಏರ್ ಪಂಪ್? ಒಬ್ಬೊಬ್ರ ಮನೇಲೆ ಒಂದೊಂದು ಟೈಮಿಂಗ್ಸ್ ಇರುತ್ತೆ ಊಟಕ್ಕೆ. ಕೆಲವ್ರ ಮನೇಲೆ 8 ಗಂಟೆಗೆಲ್ಲ ಊಟ ರೆಡಿ ಇರಬೇಕು, ಇಲ್ಲಾಂದರೆ ಕುಣ್ದು ನ್ಯಾಗದಿ ಬಿದ್ದೊಯ್ತಾರೆ ಗಂಡಸರು. ಇನ್ನು ಕೆಲವು ಮನೇಲಿ 10:30 ಅಡುಗೆ ಮಾಡಿದ್ರು ಏನು ಉಸಿರ ಹುಡುಕಿಲ್ಲ, ಸುಮ್ಮನೆ ತಿನ್ಕೊಂಡು ಹೋಯ್ತಾರೆ. ಒಂದೊಂದು ಮನೇಲೆ ಒಂದೊಂದು ಥರ, ಅಂದರೆ ಮಾತಾಡೋ ರೀತಿ ನೀತಿ, ಬೈಯೋ ಸ್ಟೈಲು ಗೀಲು. ನಾವು ಈ ಥರ ಏನು ಬೈತೀನಿ ನಮ್ಮ ಮಿಸ್ಸಸ್, ಅದು 100ರಲ್ಲಿ ಬರೀ ಒಂದು 10% ಆಲ್ಮೋಸ್ಟ್ ಆ ಥರ ವಿಡಿಯೋ ಮುಖಾಂತರ ತೋರುವಂಥದ್ದು. ಸ್ಕ್ರೀನ್ ಹಿಂದೆ ಆನ್ ಕ್ಯಾಮ್ರಾ ಮಾತ್ರ ಅಷ್ಟು, ಆಫ್ ಕ್ಯಾಮ್ರಾ ಇನ್ನೂ ತುಂಬ ಮಾತೆತ್ತಿದ್ರೆ ಅಯ್ಯ ನೀವು ಇನ್ನೂ ಜಾಸ್ತಿ ಬರ್ತವೆ. ಈ ಥರ 90% ನಮ್ಮ ಹಳ್ಳಿ ಕಡೆ ಪ್ರತಿಯೊಬ್ಬರು ಸಹಜವಾಗಿ ಸಾಮಾನ್ಯವಾಗಿ ಕಾಮನಾಗಿ ಬೈತಾರೆ. ಅಲ್ಲೇನು ವಿಶೇಷತೆ ಏನಿಲ್ಲ. ನೀವು ಏನು ಮರ್ಯಾದೆ ಕೊಡೀತಿಲ್ಲ, ಹಂಗೆ ಹಿಂಗೆ ಅಂತೀರಿ. ನಾವು ಮಾತಾಡೋ ಸ್ಟೈಲೇ ಹಿಂಗೆ. ನಾವು ಮಾತಾಡೋ ಆ ಥರ ಮಾತಾಡಿದಾಗಲೇ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿ ಮಾತಾಡೋ ರೀತಿ ನೀತಿ ಸ್ಟೈಲು ಒಂದು ವಾಡಿಕೆ ಇರುತ್ತೆ ಅಂತ ಗೊತ್ತಾಗೋದು. ಏನಮ್ಮ ಹೇಳಮ್ಮ ಹೋಗಮ್ಮ ಬರಮ್ಮ ಹಂಗಂದ್ರೆ ಅಲ್ಲಿ ಯಾರೋ ಈ ಮಾಮೂಲಿ ಕೆಲವೊಂದು ಮನೆಗಳಲ್ಲಿ ಆ ಥರ ಅಭ್ಯಾಸ ಇರ್ತದಲ್ಲ, ಅವ್ರ ಥರ ಆಗೋಯ್ತೀವಿ. ನಾವು ಮಾತಾಡೋ ರೀತಿ ನೀತಿ ಸ್ಟೈಲು ಜನಗಳಿಗೆ ಹೆಂಗೆ ಗೊತ್ತಾಗುತ್ತೆ? ಊಟದ ವಿಷಯಕ್ಕೆ ಬಂದರೆ ಸಾಮಾನ್ಯವಾಗಿ ಉಪ್ಸಾರು, ಈ ಥರ ಮಸಪ್ಪು ಇತ್ಯಾದಿ ತರಕಾರಿ ಸಾರು, ಇವನ್ನ ಕಾಳು ಕಡ್ಡಿ ಈ ಥರ ಊಟ ಮಾಡ್ಕೊಂಡು ಆರೋಗ್ಯ ಕಾಪಾಡ್ಕೊಳ್ಳೋದೇ ಒಂದು ದುರ್ಲಾಭ ಆಗೋಗಿದೆ ಊಟದ ವಿಷಯಕ್ಕೆ ಬಂದರೆ. ಇನ್ನು ಅಂಥದ್ರಲ್ಲಿ ಬೇರೆ ಹವ್ಯಾಸಗಳ ಕಲ್ತ್ಕೊಂಡು ಅದರಲ್ಲೇ ಮುಳುಗೋಗಿ ನಿದ್ಗೆಟ್ಕೊಂಡು ಇವೆಲ್ಲ ಹೆವಿ ಅತಿ ಮಾಡ್ಕೊಂಡು ಹೋಯ್ತು ಅಂದ್ರೆ ಆರೋಗ್ಯದ ಪರಿಸ್ಥಿತಿ ಇನ್ನೂ ಹದಗೆಟ್ಟಾಯ್ತದೆ. ಅಂದರೆ ಕೆಲವೊಂದು ಕಾಯಿಲೆಗಳು ಆಗ ಈ ದೊಡ್ಡ ಶ್ರೀಮಂತರಿಗೆ ಹೇಳ್ತಿದ್ರು, ಏಯ್ ಸ್ವೀಟ್ ತಿನ್ನುವಂಗಿಲ್ವಂತೆ, ಖಾರ ತಿನ್ನುವಂಗಿಲ್ವಂತೆ, ನಾನ್ ವೆಜ್ ತಿನ್ನುವಂಗಿಲ್ವಂತೆ, ಅದು ಇದು ಕೋಟಿಗಿರ್ತಾರೆ, ಅವೇನು ತಿನ್ನುವಂಗಿಲ್ವಂತೆ ಅಂತ ನಮ್ಮಳ್ಳಿ ಕಡೆ ಮಾತಾಡ್ತಿದ್ರು. ಏಕೆಂದರೆ ಅಷ್ಟೊತ್ತಿಗೆ BP ಶುಗರು ಇವ್ಯಾವ್ಯಾವುದು ಅಟ್ಯಾಕ್ ಆಗಿರ್ತದೆ, ಮತ್ತೊಂದು ಬೇರೆ ಕಾಯಿಲೆಗಳಿರ್ತವೆ ಸರ್ವೇ ಸಾಮಾನ್ಯವಾಗಿ ಅಂತ. ಏಕೆಂದರೆ ಇಲ್ಲಿ ಥರ ಒಂದು ವ್ಯವಸಾಯ ಮಾಡ್ಕೊಂಡು ಒಂಥರ ಬೆವರು ಸುರಿಸ್ಕೊಂಡು ಇರಲ್ಲ, ಅದರಿಂದ ಆ ಥರ ಕಾಯಿಲೆಗಳು ಬರ್ತವೆ ಅಂತ ಹೇಳ್ತಿದ್ರು. ಈಗೇನಾಗುತ್ತೆ ಅಂತಾರೆ, ಪ್ರತಿ ಹಳ್ಳಿಗಳಲ್ಲೂ ನೀವು ಯಾವುದೇ ಆಸ್ಪತ್ರೆಗೆ ಹೋದರೂ ಹೌಸ್ಫುಲ್ಲು. ಮೆಡಿಸನ್ನ ತಗೊಳ್ಳೋಕ್ಕೆ ಆಗಲ್ಲ, ಮೆಡಿಸನ್ ಕೊಡೋಕ್ಕೆ ಈ ದನ ಎಮ್ಮೆಗೆ ಹಿಂಡಿ ಬೂಸ ಹಿಂಗೆ ತಗೊಬತ್ತಾರೋ ಹಂಗೆ ತಗೊಬತ್ತಾರೆ. ದಿನ ಮಾತ್ರೆ, ಯಾರ ಮನೇಲಿ ಮಾತ್ರೆ ಇಲ್ಲ ಅಂತ ಹೇಳ್ಬಿಡಿ, ಪ್ರತಿಯೊಬ್ಬರ ಮನೇಲೂ ಕೊನೆ ಪಕ್ಷ ಗ್ಯಾಸ್ಟ್ರಿಕ್ ಮಾತ್ರೆ ಏನಾದ್ರು ಇರ್ತವೆ ಅನ್ಕೋತೀನಿ, ತಲೆನೋವು ಮಾತ್ರೆ ಏನಾದ್ರು ಇರ್ತವೆ ಅನ್ಕೋತೀನಿ. ಮಾತ್ರೆ ಮೆಡಿಸನ್ನು ಎಲ್ಲ ನುಂಗ್ತಾವ್ರೆ ಅಂತಂದರೆ ಅದಕ್ಕೆ ತಕ್ಕಂತೆ ಫುಡ್ಡು ಇಲ್ಲ. ಅಂಥ ಬರೀ ಗೊಬ್ಬರ ಆಗಿ ಬೆಳೆದಿರುವಂಥ ಫುಡ್ಡು, ಆರ್ಗ್ಯಾನಿಕ್ ಫುಡ್ ಇಲ್ಲ. ಎಲ್ಲ ಕೆಮಿಕಲ್ ಮಯ ಆಗಿರೋದ್ರಿಂದ ಫುಡ್ಡಲ್ಲಿ ಯಾವುದೇ ಥರದ ಅಂಶ ಇಲ್ಲ, ಊಟದಲ್ಲಿ ಯಾವುದೇ ಥರ ಶಕ್ತಿ ಅಂಶ ಇಲ್ಲ. ಏನೂ ಮಾಡೋಕ್ಕಾಗಲ್ಲ, ಏನಿಲ್ಲ. ನೀವೇನಾರ ಸೇಲ್ ಮಾಡ್ಬೋದು, ಅದಕ್ಕೊಂದು ಏನೋ ಸರ್ಟಿಫಿಕೇಟ್ ಕೊಡ್ತಾರೆ, ಅದೇನೋ ಮಾರ್ಕ್ ಕೊಡ್ತಾರೆ, ಸೀಲು. ಆ ಸೀಲ್ ಇದ್ದರೆ ಯಾರು ಬೇಕಾದ್ರೂ ಎಷ್ಟಕ್ಕೆ ಬೇಕಾದ್ರೂ ಮಾರ್ಕೋಬೋದು, ಯಾರಿಗೆ ಬೇಕಾದ್ರೂ ಎಷ್ಟಕ್ಕೆ ಬೇಕಾದ್ರೂ ಮಾರ್ಕೋಬೋದು, ಯಾರಿಗೆ ಏನು ಬೇಕಾದ್ರೂ ತಿನ್ನಿಸ್ಬಿಡ್ಬೋದು. ಅವ್ರಿಗೇನೋ ದುಡ್ಡು ಕೊಟ್ಟರೆ ಅದೇನೋ ವೆರಿಫೈಡ್ ಆಗಿರೋದು ಅದೇನಂತ ಬರ್ತವೆ ಸೀಲ್ಗಳು, ಸೀಲ್ ಹೊಡೆದು ಇದು ಅಪ್ರೂವಲ್ ಆಗಿರೋದು ಅಂತ ತೋರ್ತಾರೆ, ಹೇಳ್ತಾರೆ. ಮುಗ್ದೈತಲ್ಗೆ ಉಪ್ಪು ನೀರಾಗಿರ್ಬೋದು, ಒಂದು ಕೆಮಿಕಲ್ ಔಷಧಿ ಆಗಿರ್ಬೋದು, ಪ್ರತಿ ಒಂದುವೆ ನಾನಾ ಒಂಥರ ಎರಡು ಥರ ಅಲ್ಲ, ಲಕ್ಷಾಂತರ ಥರ ಅವೆ. ಏನೂ ಮಾಡೋಕ್ಕಾಗಲ್ಲ. ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಅದನ್ನು ತಡೆಗಟ್ಟೋ ಶಕ್ತಿ ಯಾರಿಗೂ ಇಲ್ಲ, ತಡೆಗಟ್ಟೋ ಶಕ್ತಿನೂ ಯಾರೂ ಇಲ್ಲ. ಓಕೆ, ನೆಕ್ಸ್ಟ್ ಹೇಳಮ್ಮ. ಕಟ್ ಮಾಡಪ್ಪ ಹೋಗಿ. ಕಟ್ ಮಾಡು ಒಂದೇ. ತುಂಬ ವೀಡಿಯೋಸಲ್ಲಿ ನಿಮ್ಮ ತಂದೆಯವರು ಇಲ್ಲಿ ಕಾಣಿಸ್ತಾನೆ ಇಲ್ಲ, ನಿಮ್ಮ ತಂದೆಯವ್ರ ಜೊತೆ ವಿಡಿಯೋ ಮಾಡಿ ಅಂತ
ಹಲವಾರು ಕಮೆಂಟ್ಸು ನಾನೇ ನೋಡಿದ್ದೀನಿ. ಊಟ ಮಾಡ್ತಾ ಇದ್ದಾರೆ ನೋಡಿ, ಮಾಮೂಲಿ ಅವ್ರಿದ್ದಾಗ ನಾವು ವೀಡಿಯೋಸ್ ಮಾಡಲ್ಲ, ಅವರು ಗೊತ್ತಿಲ್ಲದಂಗೆ ಇದು ಕ್ಯಾಮ್ರಾ ಹಿಡ್ದಿರುವಂಥದ್ದು. ಏಕೆಂತಂದರೆ ಈ ವಿಡಿಯೋ ಕಂಡ್ರೆ ಅವ್ರಿಗೆ ಆಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಮಾತಾಡುವಂಗೂ ಇಲ್ಲ, ಅವ್ರಿಗೆ ಗೊತ್ತಿಲ್ಲದಂಗೆ ಈ ಥರ ಕ್ಯಾಮ್ರಾ ಹಿಡ್ದಿರುವಂಥದ್ದು. ಮಾಮೂಲಿ ಈಗ ಊಟ ಆದಮೇಲೆ ಹೋಯ್ತಾರೆ ಅಂಗಡಿ ಹತ್ರ, ಆರಾಮಾಗಿ ಅಂಗಡಿ ಹತ್ರ ಕೂತಿರ್ತಾರೆ. ಈ ಒಂದೇ ಒಂದು ಎಮ್ಮೆ ಕರ ಮೇಯಿಸ್ಕೊಂಡು ಬರ್ತಾರೆ, ಅಷ್ಟೇ ಅವ್ರ ಕೆಲಸ, ಇನ್ನೇನಿಲ್ಲ. ಇವರೇ ನಮ್ಮ ತಂದೆ. ಅಂದರೆ ನಾವು ಬೋರೆದೇವರು ಹುಟ್ಟುವಾಗಿರೋದ್ರಿಂದ ನಾಮದ ಬಗ್ಗೆನೂ ಕೇಳಿದರೆ ಅದಕ್ಕೆ ಹೀಗೆ ಅಡ್ಡಡ್ಡ ಪಟ್ಟಿ ಹೂಬತ್ತಿ ಬೆಳೆದಿರುವಂಥದ್ದು ಹಣೆಗೆ. ಮಾಮೂಲಿ ಈಗ ನೆಕ್ಸ್ಟ್ ಬಂದು ಮಂಡ್ಯ ಹೋಗ್ಬೇಕು, ಅದಕ್ಕೆ ಎಲ್ಲ ರೆಡಿ ಆಯ್ತಾವ್ರೆ. ಇನ್ನೂ ಅವಳು ರೆಡಿ ಆಗಿಲ್ಲ, ನಮ್ಮ ಮೈಕ್ಳು ಅಲ್ಲೇ ರೆಡಿ ಆಗವೆ, ನಾನು ರೆಡಿ ಆಗಿದ್ದೀನಿ. ಇದು ಏನು ಮಾಡ್ತಾರದು ಆಗಿಲ್ವಾ ಇನ್ನೂ ಇಲ್ಲೇ ಇರು, ಅಲ್ಲಿ ಸಂದಾಲಿ ಇಲ್ಲೆಯ. ಹಾಂ, ಇನ್ನು ಎಷ್ಟೊತ್ತು ಬೇಕೋ ಸಂದ್ ಬೇಕಾ ಕಡಿಯೋಕ್ಕೆ? ಹಾಂ, 1/4 ಗಂಟೆ ನೀನು ತಿನ್ನೋಕ್ಕೆ ಬೇಕಲ್ಲ, 1/4 ಗಂಟೆ ಎಲ್ಲಿ 1/4 ಗಂಟೆಲಿ ಕಡ್ದ್ಬಿಟ್ಟು ಸುಮ್ಮನೆ ತಿಂದರೆ ಗೆದ್ದೋದ. ಈಗ ಅವನು ಇಲ್ಲೇ ಬಿಟ್ಬಿಟ್ಟು ಹೋಗಂಗಾರೆ, ಬೇಡ ಅವನು. ಹಾಂ, ಬೇಡ ನೀನು. ಈ ಏನು ಮಾಡ್ತಾ ಇದ್ರಲ್ಲ ಅಲ್ಲಿ, ಏನಾ ಎಲ್ಲ ಹಾಕಿದ್ದೀರಿ? ಹಾಂ, ಏನಿದು ಟೀ ಕುಲ್ವ ಇದು? ಹಾಂ, ಎಲ್ಲ ನಿಂಗೆ ಗುಡ್ಡಿ ಹಾಕಂದೆ ಒಂದು ರಾಶಿ ಅವೆ, ಚಪ್ಪಲಿನೇ ಒಂದು ರಾಶಿ ಅವೆ ನೋಡು, ಇವ್ರವೆಯ. ಹಾಂ, ಒಂದು 20 ಜೊತೆ ಅವೆ, 20 ಜೊತೆ ಇವ್ರವೆಯ. ಇದು ಫಿಲ್ಟ್ರ್ ವಾಟ್ರು, ಇಲ್ಲಿರೋದು ಫಿಲ್ಟ್ರ್ ವಾಟ್ರು. ಆಮೇಲೆ ಕಿಲ್ಲ ಐತೆ ನೋಡಿ, UPS. ಇನ್ನು ಕೆಲಸಗಳು ಬೇಗ ನಡೀದೇ ಇರೋ ಕಾರಣದಿಂದ ಹಿಂಗೆ ಬಾಕ್ಸ್ ಪೀಸ್ಗಳು ಹಂಗೆ ಮಡಗಿರುವಂಥದ್ದು. ಬಾಕ್ಸ್ ಪೀಸ ಇನ್ನೂ ಕಡಿನಿಲ್ಲ. ಇವಳು ಒಯ್ತೀನಿ ಆತಾಗೆ, ನಾನು ಬಂದಿರೋ ಬರೀಕಿಲ್ವ ಈಗ, ನಾವು ಒಯ್ತಾವನೆ ಪಟಪಟ್ನೆ ಬರೀತಾಗೆ. ಇವ್ರು ಕಡಿಸಕ್ಕೆ ಆಯ್ಕಿಲ್ಲ ಈಗಲೇ. ಪೆಟ್ರೋಲ್ ಇದ್ದದ ಹೆಂಗೋ ಕಾಣೆ, ಗಾಡೀಲಿ ಪೆಟ್ರೋಲ್ ಇದ್ದದ ಹೆಂಗೆ. ಇರುವಂಗದೆ ಪೆಟ್ರೋಲ್ ಅದೇ. ಕೊನೆಗೂ ಕಡಿಸ್ಕೊಂಡು ಒಂಟೆ ಇದೇ ಮಾರ್ಗ ಹೋಗ್ಬೇಕು ನಾವು. ನಮ್ಮದು 3 ಮಾರ್ಗ ಅವೆ. ನಮ್ಮೂರಿಂದ ಮಂಡ್ಯ ಹೋಗ್ಬೇಕು ಅಂತಂದರೆ ಯಾವುದೇ ಮಾರ್ಗದಲ್ಲೂ ಹೋದರೂ ಕೂಡ ಫಾರೆಸ್ಟು ಸಿಕ್ಕೇ ಸಿಗುತ್ತೆ. ನಾವು ಯಾವುದೇ ಮಾರ್ಗದಲ್ಲಿ ಹೋದ್ರೂ. ಇದು ಬಂದು ಹುಲಿಕೆರೆ ಮಾದಪ್ಪನ ಗುಡಿ ಅಂತ ಬರುತ್ತೆ, ಆ ಮಾರ್ಗ ಹೋಯ್ತಾ ಇರುವಂಥದ್ದು. ಈಗೆಲ್ಲ ಹೊಸದಾಗಿ ಧಾರವಾಡ ಹಾಕಿರುವಂಥದ್ದು ಚೆನ್ನಾಗದೆ. ಮೊದಲು ಒಂಚೂರು ಚೆನ್ನಾಗಿರಲಿಲ್ಲ, ಕಲ್ಲು ರೋಡು, ಸಿಕ್ಕಾಬಟ್ಟೆ ಕಲ್ಲು ರೋಡು. ಗೊತ್ತು ಈಗ ಈ ಥರ ಇದು ನೋಡಿದಾಗ ತುಂಬ ಹೆಲ್ಮೆಟ್ ಹಾಕೊಳ್ಳಿ ಕೆಂಪಣ್ಣ ಅಂತೆಲ್ಲ ಕಮೆಂಟ್ಸು ಮಾಮೂಲಿ ಬರ್ತವೆ. ಕೆಲವೊಂದು ಸಲ ಹಾಕೊಂಡು ಹೋಗ್ತೀನಿ, ಕೆಲವೊಂದು ಸಲ ಮರೆತು ಬಿಡ್ತೀನಿಲ್ಲ. ಆ ಉದ್ದೇಶಕ್ಕೆ ಹೆಲ್ಮೆಟ್ ಹಾಕಿಲ್ಲ ಅಷ್ಟೇ. ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಈ ಥರ ಮಕ್ಕಳು ಮರಿ ಜೊತೆ ಹೋದಾಗ. ನಮ್ಮ ಕೆಂಚ ಕಾಣ್ತಾ ಇಲ್ಲ, ಕೆಂಚ ಬಂದು ಹಿಂದೆಗಡೆ ಕುಂತವನೆ. ಇದು ಮಾದಪ್ಪನ ಗುಡಿ ರಸ್ತೆ. ನಮಗಂತೂ ಮಾದಪ್ಪನ ಗುಡಿ 1.5 ಕಿಲೋಮೀಟ್ರ್ ಹತ್ರ ಆಗುತ್ತೆ ಅಷ್ಟೇ, ತುಂಬ ಹತ್ರ. ಇದು ಮಂಡ್ಯ ಜಿಲ್ಲೆಗೆ ಅತಿ ದೊಡ್ಡದಾಗಿ ನಡೆಯುವಂಥದ್ದು. ನಾನು ವಿಡಿಯೋಸಲ್ಲೆಲ್ಲ ನಿಮಗೆ ಆಲ್ಮೋಸ್ಟ್ ತೋರಿದ್ದೀನಿ. ಭಯಂಕರ ಭಕ್ತಾದಿಗಳು ಸೇರ್ತಾರೆ. ಹಂಗೆ ಗ್ರೌಂಡು ತುಂಬ ಅಗಲಾಗೈತೆ, ಅದೇ ಥರ ಗ್ರೌಂಡು ಕೂಡ ತುಂಬ ಅಗಲಾಗೈತೆ. ಅಷ್ಟು ಭಕ್ತಾದಿಗಳು ಒಂದು ದೊಡ್ಡ ಮಟ್ಟದಲ್ಲಿ ಸೇರ್ತಾರೆ. ಇದು ಮಂಡ್ಯ ರೋಡು ಈಗ ನೋಡ್ತಾ ಇರುವಂಥದ್ದು. ಈಗ ನಮ್ಮೂರಿಂದ ಮೇಲ್ಕೋಟೆ ರಸ್ತೆಯಿಂದ ಮೇಯ್ನ್ ರೋಡ್ಗೆ ಹೋಗ್ತೀವಿ. ಇದು ಮೇಯ್ನ್ ರೋಡು ಅಂತಂದರೆ ಇದು ಮೈಸೂರು ಟು ಮಂಡ್ಯ, ಬೆಂಗಳೂರು ಟು ಮೈಸೂರು ಮೇಯ್ನ್ ರೋಡ್. ಇದು ಬೆಂಗಳೂರು ಟು ಮೈಸೂರು ಹೆದ್ದಾರಿಯಲ್ಲಿ ಬರುವಂಥ ಆಸ್ಪತ್ರೆ ಹೆಸರು ಹೇಳ್ತೀನಿ. ಇದು ತುಂಬ ಜನಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರುವಂಥದ್ದು. ಈಗ ನಾವು ಬೆಂಗಳೂರು ಕಡೆಯಿಂದ ಬರ್ತಾ ಇರೋದಲ್ಲ, ಈ ಕಡೆ ಮೈಸೂರು ಕಡೆಯಿಂದ ಹೋಗ್ತಾ ಇರುವಂಥದ್ದು. ಏಕೆಂತಂದರೆ ಈ ಮಾರ್ಗ ಹೋಗಿದಾಗ ಲೆಫ್ಟ್ ಸೈಡ್ ಸಿಗುತ್ತೆ. ನೀವು ಬೆಂಗಳೂರಿಂದ ಏನಾದರೂ ಬರಬೇಕು ಅಂತ ಅಂದರೆ ರೈಟ್ ಸೈಡ್ ಸಿಗುತ್ತೆ. ನಾವು ಈಗ ಒಂದು ಆಸ್ಪತ್ರೆ ಅಡ್ರೆಸ್ ಹೇಳ್ತೀನಿ ನಿಮಗೆ. ಏಕೆಂತಂದರೆ ಈ ಅಡ್ರೆಸ್ಸು ಪಾಪ ಬೇರೆಯವ್ರಿಗೆ ಯಾರಿಗಾರು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರುವಂಥದ್ದು. ಹೆಂಗಿದ್ರು ನಾವು ಆಸ್ಪತ್ರೆಗೆ ಹೋಗ್ತಾ ಇದ್ವಲ್ಲ, ಅದಕ್ಕೋಸ್ಕರ ಹತ್ತತ್ರ ಇಲ್ಲಿ
ಕೋಟ್ಪಾರಲ್ಲಿ ಹರಿಪ್ರಿಯ ಹೋಟೆಲ್ ಅಂತ ಬರುತ್ತೆ. ಇಲ್ಲಿ ಕಟ್ಟಾಗಬೇಕು. ಹರಿಪ್ರಿಯ ಹೋಟ್ಲ್ ಹತ್ರ ಲೆಫ್ಟು ಕಟ್ಟಾದರೆ ನಾವು ಹೋಗ್ತಾರ ಮೈಸೂರು ಕಡೆಯಿಂದ ಇಲ್ಲಿ ಶಂಕರೇಗೌಡ ಡಾಕ್ಟ್ರು ಅಂತ ಬರುತ್ತೆ. ಇಲ್ಲಿ ರೈಟ್ ಕಟ್ಟಾಗಬೇಕು. ರೈಟ್ ಕಟ್ಟಾದರೆ ಇಲ್ಲಿ ಬಂತು ನೋಡಿ ಶಂಕರೇಗೌಡ ಆಸ್ಪತ್ರೆ. ಈಗ ನೋಡ್ತಾ ಇರೋದೇ ಶಂಕರೇಗೌಡ ಆಸ್ಪತ್ರೆ. ನೀವು ಸ್ಕಿನ್ ಡಾಕ್ಟರ್, ಚರ್ಮದ ಡಾಕ್ಟರ್, ಮಂಡ್ಯಗೆ, ಇಂಡಿಯಾಗೆ, ಕರ್ನಾಟಕಕ್ಕೆ ಫೇಮಸ್ಸು. ಇವರು ಧರ್ಮಪತ್ನಿ ಯುವಕರು, ಶಂಕರೇಗೌಡರು ಧರ್ಮಪತ್ನಿ ಯುವಕರು. ಇದು ಮೆಡಿಕಲ್. ಮೊದಲು ಮೆಡಿಕಲ್ ಇರಲಿಲ್ಲ. ಶಿವಳ್ಳಿಲಿ ಚೀಟಿ ಬರ್ಕೊಡ್ತಿದ್ರು, ಅಲ್ಲೇ ಮೆಡಿಕಲಲ್ಲಿ ತಗೋತಿದ್ದೋ. ಈಗ ಇಲ್ಲಿ ಮೆಡಿಷನ್ನು ಇಲ್ಲೇ ಮನೆ, ಮೋಸ್ಟ್ಲಿ ಇವ್ರದ್ದು ಮನೆ ಅನಿಸುತ್ತೆ. ಇವ್ರದ್ದೇ ಮನೆಯಲ್ಲಿ ನಡೀತಾ ಇಲ್ಲಿ ಮಾಮೂಲಿ ಡಾಕ್ಟ್ರು ನೋಡುವಂಥದ್ದು. ಈಗ ಬಂದು ಟೈಮಿಂಗ್ಸು ಈಗ ತಾನೇ ಹೊಂಟಾದ್ರು, ಮತ್ತು 12:30 ಅಂತಂದರು. ಅದಕ್ಕೆ ಇನ್ನೇನು ಮಾಡೋದ, 12:30 ತನಕ ಏನು ಮಾಡೋದ ಅಂತ ಅಂದ್ಬಿಟ್ಟು ಈಗ ಎಲ್ಲರ ಮಂಡ್ಯ ಸುತ್ತಾಡ್ಕೊಬರ್ಮ ಅಂತ ಅಂದ್ಬಿಟ್ಟು ಒಯ್ತಾ ಇರುವಂಥದ್ದು. ಇನ್ನು 2 ಅವರ್ ಟೈಮ್ ಐತೆ. ನಾವು 10:30 ಬಂದು ತಾನೇ ಡಾಕ್ಟ್ರು ಹೊಂಟೋಗ್ಬಿಟ್ಟಿದ್ರು. ಈಗ ಅದಕ್ಕೆ ಎಲ್ಲರ ಓಡಾಡ್ಕೊಬರ್ಮ ಅಂತ ಅಂದ್ಬಿಟ್ಟು ಹೋಯ್ತಾವೆ. ಈಗ ಮಂಡ್ಯ ತೋರಿಸಮ್ಮ ಅಂತ ಅಂದ್ಬಿಟ್ಟು ನೋಡೋಣ ಈಗ ಎಲ್ಲೆಲ್ಲಿ ಹೋಯ್ತೀವಿ ಅಂತ ಅಂದ್ಬಿಟ್ಟು. ಇಲ್ಲೇ ನೋಡಿ ಶಂಕರೇಗೌಡ ಬೋರ್ಡ್ ಐತೆ. ತಾರಾ ಕ್ಲಿನಿಕ್ ಶಂಕರೇಗೌಡ SC MBBS ಚರ್ಮ ರೋಗ ತಜ್ಞರು ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ. ಯಾಕೆ ಹೇಳ್ತಾನೆ ಅಂತಂದರೆ ಯಾರಿಗಾರು ಅನುಕೂಲ ಆಗಲಿ ಪಾಪ ಅಂತ ಅಂದ್ಬಿಟ್ಟು ಇದನ್ನೆಲ್ಲನೇ ತೋರಿಸ್ತಾ ಇರುವಂಥದ್ದು ನಾನು. ಇಲ್ಲಿಗೆ ಬಂದು ಈಗ ನಾವು ಮರ ಹಾಕಿದ್ವಲ್ಲ, ಡೋರ್ ಐಟಮ್ ಇನ್ನೂ ಕೊಟ್ಟಿಲ್ಲ ನಮಗೆ. ಮೇಯ್ನ್ ಡೋರು ಮರ ಕೆಲಸ ನಡೀತದಲ್ಲ ಹೊಸಮನೆಗೆ. ಈ ಅಂಗಡಿಗೆ ನಾವು ಡೋರ್ ಸಾಮಾನೆಲ್ಲ ತೆಗೆದಾಕಿರೋದು. ಅಲ್ಲಿಗೆ ಎಲ್ಲನೇ ಇನ್ನು ಫಿಟ್ ಮಾಡಿಲ್ಲ. ಅದಕ್ಕೆ ಮಿಸ್ಸಸ್ ಎಲ್ಲನೇ ಇಲ್ಲಿ ಕರ್ಕೊಬಂದದ್ದು. ಇದು ಮಂಡ್ಯದಲ್ಲಿ ಸಿವು ಅಂತ ಅಂದ್ಬಿಟ್ಟು ಇವರು. ಇದು ಮಾಮೂಲಿ ಮೇಯ್ನ್ ರೋಡು ಪಕ್ಕನೇ ಇರುವಂಥದ್ದು. ಇಲ್ಲಿ ಮಾಡಾಕಿವಿ, ಇನ್ನೂ ರೆಡಿ ಮಾಡಿಲ್ಲ. ನಾಳೆ ನಾಡ್ದು ಲೇಬರ್ಸ್ ಇಲ್ಲ ಅಂತ ಹೇಳ್ತಾವ್ರೆ. ಅದರಿಂದ ಮನೆ ಕೆಲಸ ಬೇಗ ಸಾಗ್ತಾ ಇಲ್ಲ. ಎಷ್ಟು ದಿನ ಆದದ ಗೊತ್ತಿಲ್ಲ. ಇವರು ತಗೊಬಂದು ನಮಗೆ ಫಿಟ್ ಮಾಡಿಕೊಡುವಂಥದ್ದು. ಆಮೇಲೆ ಐಗಳಿಗೆ ಜ್ಯೂಸ್ ಬೇಕು ಅಂತಂದರು. ಅದಕ್ಕೆ ಜ್ಯೂಸ್ ಕುಡಿಸುವ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಬಂದೆ. ಮಾಮೂಲಿ ಯಾವುದೋ ಫ್ರೂಟ್ ಜ್ಯೂಸು ಯಾವುದೋ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಕಬ್ಬುನ ಜ್ಯೂಸ್ ಕುಡಿಸೋಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಬಂದೆ. ಪಕ್ಕದಲ್ಲಿ ಆಮೇಲೆ ಹಣ್ಣು ಇದನ್ನು ತಗೊಂಡು ಇಲ್ಲಿ ಜ್ಯೂಸ್ ಕುಡ್ದಾದ್ಮೇಲೆ 3 ಜ್ಯೂಸ್ ತಗೊಂಡು ಅದರಲ್ಲಿ ನಮ್ಮ ಮೈಕ್ಳಿಗೆ ಇಬ್ಬರಿಗೆ ಬೈಟು, ನಮ್ಮಿಬ್ರಿಗೂ ಒಂದೊಂದು ಕಬ್ಬಿನ ಜ್ಯೂಸು. ಹೆಲ್ದಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಆಮೇಲೆ ಏನು ಇದು ಡ್ರೈ ಫ್ರೂಟ್ಸು ಬೇಕು ಅಂತ ಅಂದು ನಮ್ಮ ಮಿಸ್ಸಸ್ಸು. ಮೊದಲೊಂದು ಸಲ ತಗೊಬಂದಿದ್ದೆ, ಅವು ಎಲ್ಲ ಖಾಲಿಯಾಗಿದ್ದೋ. ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ತಗೊಂಡು ಇಲ್ಲಿ ಈ ಪಕ್ಕದ ಅಂಗಡಿಗಳಲ್ಲಿ ಆಪ್ಕಮ್ಸ್ ಅಲ್ವಾ, ಹಣ್ಣು ಎಲ್ಲ ಸಿಗುತ್ತಲ್ಲ. ಅದಾದಮೇಲೆ ಅದು ಮುಗಿಸ್ಕೊಂಡು ಸಿನಿಮಾ ನೋಡುವ ಅಂತ ಬಂದು ನೋಡ್ತಾ ಇರ್ಬೋದು. ದುರಂಧರ್ 2 ಇಡೀ ಇಂಡಿಯಾದಲ್ಲಿ, ಹೊರಗಡೆ ದೇಶದಲ್ಲಿ ಸೌಂಡ್ ಮಾಡ್ತಾ ಇರುವಂಥದ್ದು ಅಂದರೆ ದುರಂಧರ್ 2 ನೋಡುವ ಅಂತ ಅಂದ್ಬಿಟ್ಟು ಮಂಡ್ಯ ಗುರುಶ್ರೀ ಥಿಯೇಟರ್ಗೆ ಬಂದು. ನಮ್ಮ ಮಂಡ್ಯಕ್ಕೆ ವಿಶಾಲವಾದ ದೊಡ್ಡ ಥಿಯೇಟರು ಗುರುಶ್ರೀ ಥಿಯೇಟ್ರಲ್ಲಿ ಈ ಸೀನ ತೋರ್ಬೋದೋ ಹೆಂಗೋ ಗೊತ್ತಿಲ್ಲ. ಇಷ್ಟಕ್ಕೆ ಲಾಸ್ಟ್ ಮಾಡ್ತೀನಿ. ಹಾಲಿಲ್ಯಾಂಡ್ ಮೈಕ್ ತಗೊಂಡಿಲ್ವಲ್ಲ, ಆ ಉದ್ದೇಶಕ್ಕೆ ಇವೆಲ್ಲನೇ ಬ್ಯಾಕ್ಗ್ರೌಂಡು ವಾಯ್ಸ್ ಕೊಡ್ತಾ ಇರುವಂಥದ್ದು. ಯಾಕೆಂತಂದರೆ ಇಲ್ಲಿ ಹೊರಗಡೆ ಶೂಟ್ ಮಾಡಬೇಕು ಅಂತಂದರೆ ಹಾಲಿಲ್ಯಾಂಡು ಒಂದು ಯಾವ್ದಾದ್ರು ಮೈಕ್ ಇರಲೇಬೇಕು. ಇಲ್ಲ ಅಂತಂದರೆ ಈ ಥರ ಬ್ಯಾಕ್ಗ್ರೌಂಡು ವಾಯ್ಸ್ ಕೊಡಬೇಕಾಯ್ತದೆ. ಸಿನಿಮಾ ನೋಡ್ದೋ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು. ಇನ್ನು ಆಸ್ಪತ್ರೆ ಟೈಮಿಂಗ್ಸ್ ಬೇರೆ ಇತ್ತಲ್ಲಪ್ಪ, ಅಲ್ಲಿ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾವು ಆಸ್ಪತ್ರೆ ಹೊಂಟೋದು. ಅಷ್ಟೊತ್ತಿಗೆ ನೋಡ್ಬೋದು ಜನ ಸಾಗರವ. ಎಷ್ಟು ಜನ ಅಂತಂದರೆ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರ. ನಾವು ಸ್ಟಾರ್ಟಿಂಗ್ ಹೋದಾಗಲೂ ಹಿಂಗೆ ಇದ್ದರು, ಈಗಲೂ ಎಷ್ಟು ಜನ ಇದ್ದಾರೆ ನೋಡಿ. ಇದು ಒಂದು ಸಲಿಗೆ ಈ ಟೈಮಿಂಗ್ಸು ಕ್ಲೋಸ್ ಆಯಿತು ಅಂದರೆ 2 ಗಂಟೆಗೇನೋ ಟೈಮಿಂಗ್ಸ್ ಕ್ಲೋಸು. ಅದಾದಮೇಲೆ ತಿರ್ಗಾ ಇನ್ನೂ ಸಾಯಂಕಾಲ 8 ಗಂಟೆ ತನಕನೂ, ಸಂಜೆ ನೈಟ್ 8 ಗಂಟೆ ತನಕನೂ ಆ ಟೈಮಿಂಗ್ಸಲ್ಲೂ ಹಿಂಗೆ ಇರ್ತಾರೆ. ನನ್ನ ಅನಿಸಿಕೆ ಒಂದು 500-1000 ಜನ ಇರ್ಬೋದು. ಇಲ್ಲಿ ನೋಡಿ, ಇದು ನಂಬರ್ ಹೊಡ್ಕೊಳಿಬೇಕಾರೆ ಔಷಧಿ ಬೇಕು ಅಂತಂದರೆ ಈ ನಂಬರ್ಗೆ ಫೋನ್ ಮಾಡಿದ್ರೆ ಅವರು ಕಳಿಸ್ಕೊಡ್ತಾರಂತೆ. ಕಳಿಸ್ಕೊಡ್ಬೇಕು ಅಂದರೂ ಅದಕ್ಕೂ ಇವರೇ ನಮ್ಮ ಶಂಕರೇಗೌಡರು ಡಾಕ್ಟ್ರು. ನೀವು ಇಲ್ಲೇ ಮೆಡಿಸನ್ ತಗೊಂಡಿದ್ರೆ ಮಾತ್ರನೇ ಅವರು ಆ ಕೊರಿಯರಲ್ಲೇ ಆ ನಂಬರ್ ಕಳಿಸ್ಕೊಡೋದು. ಇಲ್ಲಿ ಈ ಶಂಕರೇಗೌಡ ಡಾಕ್ಟ್ರಿಗೆ ತೋರಿಸಿ ನಮ್ಮ ಐದನ್ನು ತೋರ್ಮ ಅಂತಲೇ ನಾವು ಇಲ್ಲಿಗೆ ಬಂದಿದ್ದು. ಮೈ ಮೇಲೆ ಗುಳ್ಳೆ ಆಗ್ಬಿಟ್ಟಿದ್ದು, ಒಂಥರ ಗಂಧಗಾಂತಿ ಹಂಗೆ, ಅದಕ್ಕೋಸ್ಕರ ತೋರಕ್ಕೆ ಬಂದಿದ್ದು. ಮೊದಲೊಂದು ದಿನ ಬಂದಿದ್ದು, ಅವತ್ತು ಕ್ಲೋಸ್ ಆಗಿಬಿಟ್ಟಿತ್ತು. ಮತ್ತು ಅದಕ್ಕೆ ಇವತ್ತು ಬಂದು ತೋರ್ಕೊಂಡು ಹೋಗಮ್ಮ ಅಂತ ಅಂದ್ಬಿಟ್ಟು. ನಮ್ಮ ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳು ಏನು ನಮ್ಮ ಕರ್ನಾಟಕದ ಜನಗಳು ದೂರದಿಂದನೂ ಇಲ್ಲಿಗೆ ಬರ್ತಾರೆ. ಹೊರ ರಾಜ್ಯ, ನಮ್ಮ ರಾಜ್ಯ ಅಲ್ಲದೆ ಹೊರ ರಾಜ್ಯದಿಂದ ಕೂಡ ಬರ್ತಾರೆ. ಅಷ್ಟು ರಸ್ ಇರುತ್ತೆ. ತೋರ್ಕೊಂಡು ಈಗ ನಾವು ಹೊರಟಿದ್ದೆ ನಮ್ಮ ತಂಗಿಯರ ಮನೆಗೆ.
ತಂಗಿಯರ ಮನೇಲಿ ಹಬ್ಬ ಅಂತೆ. ಮಾಮೂಲಿ ಹಳ್ಳಿ ಕಡೆ ಹಬ್ಬಗಳು ನಡೀತಾ ಇರ್ತವೆ, ಸಣ್ಣ ಪುಟ್ಟದಾಗಿ ಹಬ್ಬಗಳು ನಡೀತಾ ಇರ್ತವೆ. ನಮ್ಮ ತಂಗಿಯರ ಊರಿಗೆ ಹೊರಟಿದ್ದು ಈಗ. ಇದು ಬಂದು ಮೇಲ್ಕೋಟೆ ರೂಟು, ಮಂಡ್ಯ ಟು ಮೇಲ್ಕೋಟೆ. ಈ ಹೋಯ್ತಾ ಇರೋದು ಮೇಲ್ಕೋಟೆ ರೂಟಲ್ಲಿ. ಮೇಲ್ಕೋಟೆ ರೂಟ್ ಹೋಗ್ಬೇಕಾದ್ರೆ ಮಾಮೂಲಿ ಹೊಳಲು, ಮಲ್ಲಾಯಕನಕಟ್ಟೆ, ಶಿವಳ್ಳಿ, ಅದಾದಮೇಲೆ ಬರುವಂಥದ್ದು ದುದ್ದ ಬರುತ್ತೆ. ದುದ್ದಕ್ಕೆ ನಮ್ಮ ತಂಗಿನ ಕೊಟ್ಟಿರೋದು. ಇಲ್ಲಿ ರೋಡ್ ಪಕ್ಕ ಅವ್ರದ್ದು ಜಮೀನು ಕೂಡ ಇದೆ. ದುದ್ದನೂ ಈಗ ಪರವಾಗಿಲ್ಲ, ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತಾ ಇದೆ. ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ, ರೋಡು ಗಿಡು ಎಲ್ಲ ಚೆನ್ನಾಗಿದೆ. ಯಾಕೆಂತಂದರೆ ಇದು ಮೇಲ್ಕೋಟೆ ರಸ್ತೆ ಅಲ್ವಾ, ಅದರಿಂದ ಚೆನ್ನಾಗಿರಲೇಬೇಕು. ಇದು ಹಿಂಗೆ ತಿರುಗಿ ರೈಟ್ ಕಟ್ಟಾದರೆ ಮೇನ್ ರೋಡಿಂದ ನಮ್ಮ ತಂಗಿಯರ ಮನೆಗೆ ಹೋಗುತ್ತೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ತಂಗಿಯರ ಮನೇನ ನಿಮಗೆ ಪರಿಚಯ ಮಾಡ್ತಾ ಇರೋದು. ಅದಕ್ಕೋಸ್ಕರ ಈ ಲಾಗ್ ಮಾಡಿದ್ದು. ಇದೇ ನಮ್ಮ ತಂಗಿಯರ ಮನೆ ಬಂದಾಯಿತು. ಇದೆಯಾ ಮೊದಲು ಮನೆ ಮಾಡಿದವರು ನಮ್ಮ ತಂಗಿಯರು, ಆಮೇಲೆ ಈಗ ನಮ್ಮ ಅಕ್ಕರು. ಈ ತಿಂಗಳು ಗೃಹ ಪ್ರವೇಶ ಐತೆ ಅವ್ರದ್ದು. ಅವರು ಕಟ್ಟಿ 4 ವರ್ಷ ಆಗೈತೆ. ಈ ತಿಂಗಳು ಗೃಹ ಪ್ರವೇಶ. ಅವರ ಆಡು ಕುರಿ ಎಲ್ಲ ಅವೆ. ಇದೇ ನಮ್ಮ ತಂಗಿಯರ ಮನೆ. ರೀಲ್ಸಲ್ಲೂ ಕೂಡ ಯಾವ ವಿಡಿಯೋದಲ್ಲೂ ತೋರಿರಲಿಲ್ಲ. ಇದೇ ಫಸ್ಟ್ ಟೈಮು ನಾನು ತೋರ್ತಾ ಇರೋದು. ಅಂದರೆ ಹಬ್ಬ, ನಾನ್ ವೆಜ್ಜು ಫಂಕ್ಷನ್ ಐತೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ಬಂದಿದ್ದು. ಈ ಮನೇಲಿ ಇದ್ದದ್ದು ಮೊದಲು ನಮ್ಮ ತಂಗಿ ಕೊಟ್ಟಾಗ. ಈ ಕಡೆ ವಾರ್ಪಕ್ಕೆ ಆಮೇಲೆ ಈ ಮನೆ ಕಟ್ಕೊಂಡ್ರು. ಅಲ್ಲಿ ಅಡುಗೆ ಮಾಡ್ತಾವ್ರೆ. ಮಾಮೂಲಿ ದನ ಎಮ್ಮೆ ಕಟ್ಟಾಕತ್ತಾರೆ, ಚಿಕನು ಮಟನು ಅಡುಗೆ ಮಾಡ್ಕೊತಾರೆ. ಈ ಕಡೆ ವಾರ್ಪಕ್ಕೆ ಐತೆ. ಇದರಲ್ಲಿ ನಮ್ಮ ಭಾವನೂ ನಮ್ಮ ಅಕ್ಕನ ಮಗಳೂ ಅಡುಗೆ ಮಾಡ್ತಾ ಇರುವಂಥದ್ದು. ಅಡುಗೆ ಆಯಿತು, ಊಟ ಕೊಟ್ಟರು. ಮಾಮೂಲಿ ಹಬ್ಬ ಅಂದಮೇಲೆ ಅವರ ನೆಂಟರುಗಳಿಗೆ ಎಲ್ಲ ಹೇಳಿರ್ತಾರೆ. ಹಾಗೆ ನೆಂಟರು ಅವ್ರ ಜೊತೆ ಕೂತ್ಕೊಂಡು ನಾವು ಊಟ ಮಾಡ್ದೋ. ಚಿಕನು ಮಟನು ಮಾಮೂಲಿ ಎಲ್ಲಿಂದ ಎಲ್ಲಿ ತನಕ ಯಾವುದೇ ಹಳ್ಳಿಗೆ ಹೋದ್ರು ಚಿಕನು ಮಟನು, ನಿಂಬೆಹಣ್ಣು, ಸೌತೆಕಾಯಿ, ಮೊಟ್ಟೆ. ಇದು ಒಂದು ಹಬ್ಬದ ವಿಶೇಷ ನಾನ್ ವೆಜ್ಜಲ್ಲಿ. ಯಾವ ಶ್ರೀಮಂತರ ಮನೆಗೆ ಹೋದ್ರು ಅಷ್ಟೇ, ಬಡವ್ರ ಮನೆಗೆ ಹೋದ್ರು ಅಷ್ಟೇ, ಚಿಕನು ಮಟನ್ನೇ. ಯಾವುದೋ ಫಂಕ್ಷನ್ಗಳಲ್ಲಿ ಆ ಥರ ಒಂದು ಎಕ್ಸ್ಟ್ರಾ ಅಂದರೆ ಪಿಸ್ ಇರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನೆಲ್ಲ ಊಟ ಮಾತ್ರ ಸಖತ್ತಾಗಿತ್ತು. ಮಾಮೂಲಿ ಊಟ ಆದಮೇಲೆ ಎಲ್ಲ ವಿಶೇಷತೆ ಊರಿನ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನೂ ಮಾತಾಡೋದು, ಕೂತ್ಕೊಂಡು ಮಾತಾಡುವಂಥದ್ದು ಒಂದು ಇದೇ ಇರುತ್ತೆ. ಊಟ ಚೆನ್ನಾಗಿತ್ತು, ಮರಿ ಇಲ್ಲಿ ತಗೊಂಡ್ರಿ, ಯಾರು ತಗೊಂಡ್ರಿ, ಮತ್ತು ಬೆಳೆ ಏನು ಮಾಡ್ತಾಯಿದ್ರಿ, ಈ ಥರ ಎಲ್ಲ ಮಾತುಕತೆ. ಸ್ನೇಹಿತರು, ರಿಲೇಷನ್ ಅಂದಮೇಲೆ ಕೂತ್ಕೊಂಡು ಮಾತಾಡೋದು. ಆಮೇಲೆ ಊರಿಗೆ ಹೊರಡುವಂಥದ್ದು. ಊಟ ಆಯಿತು, ಮಿಸಸ್ತು ಅವರು ಊಟ ಆಯಿತು, ನಮ್ಮದು ಊಟ ಆಯಿತು. ಈಗ ಊರಿಗೆ ಹೊರಡ್ತಾ ಇರುವಂಥದ್ದು. ಸುಮಾರು ಈ ಲಾಗ ಬೆಳಿಗ್ಗೆಯಿಂದನೂ ತುಂಬ ಇಷ್ಟಪಟ್ಟು ಲಾಗು ಬೆಳಿಗ್ಗೆ ನೆಕ್ಸ್ಟ್ ಯಾವ ಲಾಗ ಹಾಕೋರು ಅಂತ, ಕೆಂಪಣ್ಣ ಯಾವ ಲಾಗ ಹಾಕೋರು ಅಂತ ಕಾಯ್ತಾ ಇರ್ತಾರೆ. ಆ ಉದ್ದೇಶಕ್ಕೋಸ್ಕರ ಈ ಲಾಗ್ ಮಾಡಿದ್ದು. ಥ್ಯಾಂಕ್ ಯು. ಏಕೆಂತಂದರೆ ಇಲ್ಲಿಂದ ಈಗ ಊಟ ಮಾಡ್ಕೊಂಡು ನಮ್ಮ ತಂಗಿಯರ ಮನೇಲಿ ಊಟ ಮಾಡ್ಕೊಂಡು ಹೊಡ್ತಾ ಇರುವಂಥದ್ದು. ಇವರು ಸದ್ಯಕ್ಕೆ ಈಗ ಟೊಮೊಟೊ ಹಾಕೋರೆ. ನಮ್ಮದು ಇನ್ನೂ ಅಲ್ಲಿ ಟೊಮೊಟೊ ಪೈರು ಮಾಡ್ಬಿಟ್ಟು ಬಂದಿದೆ. ಅವೇನು ಒಣಗೋಗಿದ್ದಾವೆ ಹೆಂಗೋ ಕಾಣೆ. ನೀರು ಹಾಕಕ್ಕೆ ಹೋಗ್ಬೇಕು. ಬೆಳಿಗ್ಗೆ ನೀರು ಹಾಕ್ಬಿಟ್ಟು ಬಂದಿದ್ದು. ಬಿಸಿಲು ಹೆವಿ ಇರೋದ್ರಿಂದ ಒಣಗೋಗ್ಬಿಟ್ಟಿರ್ತವೆ, ಅವಕ್ಕೆ ನೀರು ಹಾಕಕ್ಕೆ ಹೋಗ್ಬೇಕು. ಇವಾಗ ಲಾಸ್ಟಲ್ಲಿ ನಮ್ಮ ಭಾವ, ಇವರು ನಮ್ಮ ತಂಗಿ ನೈಟಿ ಹಾಕಿರೋರು, ಅವ್ರ ರಿಲೇಷನ್. ಇವರು ನಮ್ಮ ಅಕ್ಕನ ಮಕ್ಕಳು, ಅಲ್ಲಿ ಕೂತಿರೋರು ಪಂಚೆ ನಮ್ಮ ಭಾವ. ಇವನು ಅವ್ರ ಮಗ, ನಮ್ಮ ತಂಗಿ ಮಗ ರಾಕಿ ಅಂದ್ಬಿಟ್ಟು ಮೇಲ್ಕೋಟೆಯಲ್ಲಿ ಓದ್ತಾವನೆ. ಇವರು ನಮ್ಮ ತಂಗಿ. ಇಲ್ಲಿ ಮುಗೀತು ಈ ಲಾಗ್ಸು, ಇಲ್ಲಿಗೆ ಮುಗೀತು. ಮನೆಗೆ ಬಂದು ನಿಮ್ಮ ಪ್ರೀತಿ ಆಶೀರ್ವಾದ ಇದೇ ಥರ ಇರಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.